ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಇನ್ನೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ರಿಯಲ್ ನಂಬರ್ಸ್ನ 1 ಮಾರ್ಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ರಿಯಲ್ ನಂಬರ್ಸ್ನ ಕ್ಲಾಸ್ 10th ಕರ್ನಾಟಕ ಸ್ಟೇಟ್ ಬೋರ್ಡ್ ಬಗ್ಗೆ ಮಾತಾಡ್ತಾ ಇರೋದು. ರಿಯಲ್ ನಂಬರ್ಸ್ನ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ? ಟೋಟಲ್ 4 ಮಾರ್ಕ್ಸ್ ಬಂದಿದೆ. ಪ್ರಿಪ್ರೇಟರಲ್ಲಿ 4 ಮಾರ್ಕ್ಸ್, ಬೋರ್ಡಲ್ಲಿ 4 ಮಾರ್ಕ್ಸ್, ಅಗೇನ್ ಸಪ್ಲಿಮೆಂಟ್ರಲ್ಲಿ ಕೂಡ 4 ಮಾರ್ಕ್ಸ್ ಬಂದಿತ್ತು. ಅದೇ ಲಿಸ್ಟ್ ಆಫ್ ಫಾರ್ಮುಲೇಸು HCF into LCM is equals to A into B, and Euclid's division lemma A is equals to B into Q plus R. If next where R lies between which is equals to 0 and less than B. If a rational number can be terminating decimal expansion, then the denominator of that rational number is of the form 2 to the power of n into 5 to the power of m. ಇದಕ್ಕೆ ರಿಲೇಟೆಡ್ ಆದಂಥ ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದೇವೆ. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. 1 ಮಾರ್ಕ್ ಕ್ವಶನ್ಸು. ಇವತ್ತು ಎರಡನೇ ವೀಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಮಾಡ್ತೇನೆ. ಈ 2 ಮಾರ್ಕ್ಸ್ ಕ್ವಶನ್ಸನ್ನು ಮಾಡಿ ನಾವು ರಿಯಲ್ ನಂಬರ್ಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಇದೇ ಥೀಮ್ ಅನ್ನೋದು ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಪಕ್ಕಾ ರಿಪೀಟ್ ಆಗುತ್ತೆ. ಅಂದರೆ ಈಗ ನಾನು ಹೇಳಿದೆಲ್ಲ, ಪ್ರೂವ್ ದ್ಯಾಟ್ ಇಟ್ಸ್ ಅ ರಾಷನಲ್ ನಂಬರ್, ಪ್ರೂವ್ ದ್ಯಾಟ್ ಇಟ್ಸ್ ಅ ಇರ್ರಾಷನಲ್ ನಂಬರ್, ಈ ಥರ ಕ್ವಶನ್ಸ್ ಇದೆಯಲ್ಲ ಅದಂತೂ ರಿಪೀಟ್ ಆಗೇ ಆಗುತ್ತೆ. ಆಮೇಲೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಆರ್ HCF into LCM ಕೊಟ್ಟು ಇನ್ನೊಂದು ನಂಬರನ್ನು ಕೊಟ್ಟು ಥರ್ಡ್ ನಂಬರ್ ಫೈಂಡ್ ಔಟ್ ಮಾಡಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಥೀಮ್ ಈಸ್ ಸೇಮ್, ಬಟ್ ಕ್ವಶನ್ನ ಕೇಳೋವಂಥ ರೀತಿ ಚೇಂಜ್ ಆಗ್ಬೋದು ಅಷ್ಟೇ, ಮತ್ತೆಲ್ಲದು ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇವತ್ತು 2 ಮಾರ್ಕ್ಸ್ ಕ್ವಶನ್ನ ಮಾಡ್ತಾ ಇದ್ದೇನೆ. 2 ಮಾರ್ಕ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ಸನ್ನು ನೋಡಿ, ಇಲ್ಲಿ ನೋಡಿ ರಿಯಲ್ ನಂಬರ್ಸ್ನ ಫಸ್ಟ್ ಕ್ವಶನ್ನು 2 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ, ಹಿಂದಿದ್ರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. Show that 5 plus root 3 is an irrational number. Very important. 100% fixed question students. Root 3 is an 5 plus root 3 is an irrational number. Root 3 is an irrational number. Root 2 is an irrational number. Root 5 is an irrational number. ಇದೆಲ್ಲ ಕ್ವಶನ್ 100% ಕೇಳ್ತಾರೆ. ಓಕೆ, ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಈಸ್ ಅನ್ ಇರ್ರಾಷನಲ್ ನಂಬರ್. ಅದು ನಿಮಗೆ ಯಾವಾಗ ಕ್ವಶನ್ ಪೇಪರ್ ಟಫ್ ಆಗುತ್ತೆ ಅಂತ ಕೇಳಿದರೆ, ಟಫ್ ಅಂತ ನೀವು ಎಕ್ಸಾಮ್ ಮುಗಿದ ಮೇಲೆ ಬಂದು ಹೇಳ್ತೀರಾ ಸರ್ ಕ್ವಶನ್ ಪೇಪರ್ ಟಫ್ ಇದ್ದಿತ್ತು ಅಂತ. ಯಾವಾಗ ಹೇಳಿ? ಈ ಶೋ ದ್ಯಾಟ್ ಇದೆಲ್ಲ ಬರದೇ ಇದ್ದರೆ ನಿಮ್ಗೆ ಅನ್ಸುತ್ತೆ ಇದು ಸರ್ ಹೇಳಿದ್ರು ಇದು ಬಂದೇ ಬರುತ್ತಂತ. ಬರಲೇ ಇಲ್ಲ. ಅದು ಬರದೇ ಇದ್ದರೆ HCF LCM ಮೇಲೆ 100% ಬರುತ್ತೆ. ಓಕೆ, ಎನಿವೇ ನಿಮಗೀಗ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ರೈಟ್? ಸೊ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ನೋಡಿ, ಶೋ ದ್ಯಾಟ್ 5 plus root 3 is an irrational number. ಇದು ರಿಯಲ್ ನಂಬರ್ಸ್ ಚಾಪ್ಟರಿಂದ ಮಾಡ್ತಾ ಇರೋದು. ರಿಯಲ್ ನಂಬರ್ಸ್ ಗೈಸ್, ಇದು 2 ಮಾರ್ಕ್ಸ್ ಕ್ವಶನ್ನು. ಓಕೆ, ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಶೋ ದ್ಯಾಟ್ 5 plus root 3 is an irrational number. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಗ್ಯಾರಂಟಿ ಕೇಳ್ತಾರೆ. ಒಂದೇ 5 plus root 3 is an irrational number or root 5 is an irrational number ಇದನ್ನು ಕೇಳ್ತಾರೆ. 5 plus root 3 is an irrational number. ಓಕೆ, ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಥವಾ ಶೋ ಮಾಡಿ ಅಂತ ಹೇಳ್ತಾರೆ. ಶೋ ದ್ಯಾಟ್ 5 plus root 3 is an irrational number ಅಂತ ಶೋ ಮಾಡಿ ಅಂತ ಹೇಳ್ತಾರೆ. ಶೋ ಮಾಡಲಿಕ್ಕೂ ಮುಂಚೆ ಫಸ್ಟಿಗೆ ನಾವು ಎಸಂಪ್ಷನ್ ಎಲ್ಲ ಮಾಡಬೇಕು. ಆ ಎಸಂಪ್ಷನ್ ಬಗ್ಗೆ ಹೇಳ್ತೇನೆ ನೋಡಿ. ಫಸ್ಟಿಗೆ ಅಸ್ಯೂಮ್ ಮಾಡೋದು. ಲೆಟ್ ಅಸ್ ಅಸ್ಯೂಮ್, ನಾವೇ ಅಸ್ಯೂಮ್ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಈ ಸ್ಟೇಟ್ಮೆಂಟನ್ನು ನೀವು ಬರೀಲೇಬೇಕು. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 5 plus root 3 ಈಸ್ ಅ ರಾಷನಲ್ ನಂಬರ್ ಅಂತ ನಾವು ಅಸಂಪ್ಷನ್ ಮಾಡ್ತಾ ಇರೋದು ಸ್ಟೂಡೆಂಟ್. ಇದು ಈಸ್ ಅ ರಾಷನಲ್ ನಂಬರ್. ಏನಂತ ಇದು ಅಸಂಪ್ಷನ್, ನಾವೇ ಅಸ್ಯೂಮ್ ಮಾಡೋದು. ಅವ್ರು ಇರಾಷನಲ್ ಅಂತ ಪ್ರೂವ್ ಮಾಡಿ ಕೇಳಿದ್ದಾರೆ. ಪ್ರೂವ್ ದ್ಯಾಟ್ ಇದು. ಓಕೆ, ಪ್ರೂವ್ ದ್ಯಾಟ್ ಆರ್ ಶೋ ದ್ಯಾಟ್. ನಾವು ಅಸ್ಯೂಮ್ ಮಾಡ್ತಾ ಇದ್ದೇವೆ 5 plus root 3 is an ರಾಷನಲ್ ಅಂತ. ರಾಷನಲ್ ಅಂದರೆ ಯಾವ ಫಾರ್ಮಲ್ಲಿ ಇರುತ್ತೆ ಹೇಳಿ ಸ್ಟೂಡೆಂಟ್ಸ್? 5 plus root 3 is equals to P/Q ಅಲ್ವಾ? ನಿಮಗೆ P/Q ಕೊಟ್ಟಿರ್ತಾರೆ, ಅಥವಾ A/B ಅಂತ ತೊಗೊಂಡ್ರು ನೋ ಪ್ರಾಬ್ಲಮ್. ಓಕೆ, ನಿಮಗೆ ಸ್ಕೂಲಲ್ಲಿ A/B ಅಂತ ಕೊಟ್ಟಿದ್ದಿದ್ರೆ ಮತ್ತಿದು ಕನ್ಫ್ಯೂಷನ್ ಆಗೋದು ಬೇಡ. ಸೊ ನಾನು ಇದನ್ನು ಏನಂತ ತಗೊಳ್ತೇನೆ? A/B ಅಂತೇಳಿ ತೊಗೊಳ್ತೇನೆ. A/B. P/Q ಅಂದರೂ ಒಂದೇ ಸೇಮ್, ಆರ್ ಎಲ್ಸ್ ನಾನು ಇದನ್ನು ಸಪ್ರೇಟಾಗಿ ಬರಿತೇನೆ, ಮತ್ತು ಸುಮ್ಮನೆ ಕನ್ಫ್ಯೂಷನ್ಸ್ ಬೇಡ. 5 plus root 3 is equals to A/B ವೇರ್ B is not equals to 0. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. B 0 ಆಗಿರಬಾರ್ದು. ಇದನ್ನು ಬರ್ಕೊಂಡ್ರಿ ಆಯಿತಾ? ಇದು ರ್ಯಾಷನಲ್ ನಂಬರ್ ಅಲ್ಲ. ರ್ಯಾಷನಲ್ ನಂಬರ್ ಅಂತ ಯಾವಾಗ ಹೇಳ್ತಾರೆ ಹೇಳಿ? ಇಫ್ ಇಟ್ ಇಸ್ ಆಫ್ ದ ಫಾರ್ಮ್ A/B ಆರ್ P/Q ಫಾರ್ಮಲ್ಲಿ ಇದ್ದರೆ ಅದನ್ನು ರ್ಯಾಷನಲ್ ನಂಬರ್ ಅಂತ ಕರೀತಾರಾ? ಈಗ ರೂಟ್ ಏನಿದೆ ಅದನ್ನು ಇಲ್ಲೇ ಇಡೋಣ. ರೂಟ್ ಬಿಟ್ಟು ಉಳಿದದ್ದು ಏನಿದೆ ಅದನ್ನು ಆಚೆ ಕಡೆ ತೊಗೊಳ್ಳೋದು. ವೆರಿ ಇಂಪಾರ್ಟೆಂಟ್. ರೂಟ್ ಜೊತೆ ಏನಾದರೂ ಇದ್ದರೆ ಅದನ್ನಲ್ಲೇ ಇಟ್ಕೊಳ್ಳಿ. ಯಾಕಂದರೆ 5 plus root 3 ಅಲ್ವಾ? ಇದರಲ್ಲಿ ನೋಡಿ 5 ಅನ್ನೋದು ಒಂದು ಟರ್ಮ್, ರೂಟ್ 3 ಅನ್ನೋದು ಒಂದು ಟರ್ಮ್ ಅಲ್ವಾ? ರೂಟ್ ಬಿಟ್ಟು ಉಳಿದದನ್ನು ಆಚೆ ಕಡೆ ತೊಗೊಂಡೋಗಿ. ಅಂದರೆ ಏನು? ಇಲ್ಲಿ ಆಲ್ರೆಡಿ A/B ಇದೆ ಅಲ್ವಾ?
ಪ್ಲಸ್ 5 ಈಕ್ವಲಿಂದ ಆಚೆ ಹೋಗಿ ಏನಾಗುತ್ತೆ -5 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ √3 ಈಸ್ ಈಕ್ವಲ್ಸ್ ಟು ಇದು P/Q ಫಾರ್ಮಲ್ಲಿದೆ ಅಥವಾ ಇದು A/P ಫಾರ್ಮಲ್ಲಿದೆ, ರ್ಯಾಷನಲ್ ನಂಬರ್ ಫಾರ್ಮಲ್ಲಿ. ಇದನ್ನು ಬೈ 1 ಅಂತ ತೊಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 ಇಂಟು A ಏನಾಗುತ್ತೆ A ಆಗುತ್ತೆ, -5 ಇಂಟು B ಏನಾಗುತ್ತೆ 5B ಆಗುತ್ತೆ, ಡಿವೈಡೆಡ್ ಬೈ B ಇಂಟು 1 ಏನಾಗುತ್ತೆ B ಆಗುತ್ತೆ ಅಲ್ವಾ? ಸೊ √3 ಈಸ್ ಈಕ್ವಲ್ಸ್ ಟು A - 5B ಡಿವೈಡೆಡ್ ಬೈ B. ಅಷ್ಟೇ. ಇಲ್ಲಿಗೆ ಪ್ರಾಬ್ಲಮ್ ಆ್ಯಕ್ಚುಲಿ ಆಗಿ ಆಯಿತು, ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ ಇದು, ವೆರಿ ವೆರಿ ಈಸಿ ಅಲ್ವಾ? ಈಗ ನೋಡಿ, ಈಗ ನೆಕ್ಸ್ಟ್ ಬರಿಬೇಕಾದ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ದಿಸ್ ಶೋಸ್ ದ್ಯಾಟ್, ಇದನ್ನೆಲ್ಲ ಬರಿಬೇಕು. ದಿಸ್ ಶೋಸ್ ದ್ಯಾಟ್ ಏನಂತ ಹೇಳುತ್ತೆ, A - 5B ಡಿವೈಡೆಡ್ ಬೈ B ಈಸ್ ಅ ರ್ಯಾಷನಲ್ ನಂಬರ್ ಅಂತ ಹೇಳುತ್ತೆ. ಯಾಕೆ ಹೇಳಿ ರ್ಯಾಷನಲ್ ನಂಬರ್? P/Q ಫಾರ್ಮಲ್ಲಿದ್ದರೆ ಅದನ್ನು ರ್ಯಾಷನಲ್ ನಂಬರ್ ಅಂತ ಕರೀತಾರಲ್ವಾ? ನೋಡಿ, ಕೊಟ್ಟಿರೋ ಪ್ರಾಬ್ಲಮ್ ಇದು P/Q ಫಾರ್ಮಲ್ಲಿ ಇಲ್ವಾ? ಸೊ ಇದು ರ್ಯಾಷನಲ್ ನಂಬರ್ ಆಯ್ತಲ್ವಾ? ಆದರೆ ಬಟ್ ಯಾವುದು ಇದು ರ್ಯಾಷನಲ್ ನಂಬರ್ ಆಯಿತು, ಓಕೆ. ಬಟ್ √3 ಈಚೆಗಡೆ ಇರೋದು ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ನೋಡಿ, √3 ರ್ಯಾಷನಲ್ ನಂಬರಾ? ಅಲ್ಲಲ್ವಾ? ಈಸ್ ಎನ್ ಇರ್ರ್ಯಾಷನಲ್ ನಂಬರ್ ಅಲ್ವಾ? ರೂಟ್ ಫಾರ್ಮಲ್ಲಿದ್ದರೆ ಅದು ಇರ್ರ್ಯಾಷನಲ್ ನಂಬರ್. ವೆರಿ ವೆರಿ ಇಂಪಾರ್ಟೆಂಟ್. ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿದರೆ ರೂಟ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಇರ್ರ್ಯಾಷನಲ್ ನಂಬರ್ ಅಂದರೆ ಆಲ್ವೇಸ್ ಅಲ್ಲ, ಬಟ್ ಇಲ್ಲಿ ನೀವೊಂದು ನೆನ್ಪಿಟ್ಕೊಳ್ಳಿ, ಇರ್ರ್ಯಾಷನಲ್ ನಂಬರ್. ಸೊ ಈಗ ಬರಿಬೇಕು ಈ ಸ್ಟೇಟ್ಮೆಂಟ್ ಬರೆದು. ಸೊ ಇಟ್ ಕಾಂಟ್ರಾಡಿಕ್ಟ್ಸ್ ದ ಎಸಂಪ್ಷನ್. ನಾವೇನು ಎಸಂಪ್ಷನ್ ಮಾಡಿತ್ತಲ್ಲ, ಏನಂತ? ಇಟ್ ಕಾಂಟ್ರಾಡಿಕ್ಟ್ಸ್ ಅವರ್ ಅಸಂಪ್ಷನ್. ನಮ್ದು ಅಸಂಪ್ಷನ್ಸ್ ಇದೆಯಲ್ಲ, ನಮ್ಮ ಅಸಂಪ್ಷನ್ ಏನಂತ ಮಾಡ್ಕೊಂಡಿತ್ತು ನಾವು? √5 + √3 ಇಸ್ ರ್ಯಾಷನಲ್ ಅಂತ ಮಾಡ್ಕೊಳ್ಳಿತ್ತಲ್ಲ. ಬಟ್ ಇಲ್ಲಿ ನೋಡಿ, ಇದು ರ್ಯಾಷನಲ್ ಆಯಿತು, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿರೋದು ಈ A - 5B/B ಅನ್ನೋದು ರ್ಯಾಷನಲ್. ಬಟ್ ಏನಾಗಿದೆ ಕೇಳಿದರೆ, ಇಲ್ಲಿ ಈಕ್ವಲ್ಸ್ ಟು ಅಂತ ಸಿಂಬಲ್ ಇದೆಯಲ್ಲ, ಈಕ್ವಲ್ಸ್ ಅಂದರೆ ಏನು? ಇದು ರ್ಯಾಷನಲ್ ಆದರೆ ಇದು ರ್ಯಾಷನಲ್ ಆಗಬೇಕು, ಇದು ಇರ್ರ್ಯಾಷನಲ್ ಆದರೆ ಇದು ಇರ್ರ್ಯಾಷನಲ್ ಆಗಬೇಕು. ಬಟ್ ಇದು ರ್ಯಾಷನಲ್ ಆಗಿ ಇದು ಇರ್ರ್ಯಾಷನಲ್ ಆದರೆ ಅದು ಹೇಗಾಗುತ್ತೆ ಅಲ್ವಾ? ಸೊ ಇಟ್ ಕಾಂಟ್ರಾಡಿಕ್ಟ್ಸ್ ಅವರ್ ಎಸಂಪ್ಷನ್. ಏನು ಎಸಂಪ್ಷನ್ ಮಾಡಿದ್ದೇವೆ? ಅವರ್ ಎಸಂಪ್ಷನ್ ದ್ಯಾಟ್, ನಮ್ದು ಎಸಂಪ್ಷನ್ ಏನಾಗಿತ್ತು? ಅವರ್ ಎಸಂಪ್ಷನ್ ದ್ಯಾಟ್ ನಾವೇನಂತ ಇದು ಮಾಡಿದ್ವಿ? 5 + √3 ಈಸ್ ರ್ಯಾಷನಲ್. ಕಾಂಟ್ರಾಡಿಕ್ಷನ್ ಅದು. ಇಟ್ ಕಾಂಟ್ರಾಡಿಕ್ಟ್ಸ್ ಅವರ್ ಎಸಂಪ್ಷನ್ ದ್ಯಾಟ್ 5 + √3 ಈಸ್ ಅ ರ್ಯಾಷನಲ್ ನಂಬರ್. ನಾವು ಇದನ್ನು ಎಸಂಪ್ಷನ್ ಮಾಡಿದ್ದಲ್ವಾ? ಈ ಎಸಂಪ್ಷನನ್ನು ಅದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಕಾಂಟ್ರಾಡಿಕ್ಟ್ ಅಂದರೆ ಇಂಥ ಉಲ್ಟಾ ಮಾಡ್ತಾ ಇದೆ. ನಾವು ನಮ್ಮ ಎಸಂಪ್ಷನ್ ರಾಂಗ್ ಅಂತ ಅರ್ಥ. ಸೊ ಲಾಸ್ಟಿಗೆ ಬರೀಬೇಕು, 5 + √3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಯಾಕಂತ ಕೇಳಿದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ರ್ಯಾಷನಲ್ ಇದ್ದು ರೈಟ್ ಹ್ಯಾಂಡ್ ಸೈಡಲ್ಲಿ ರ್ಯಾಷನಲ್ ಇದ್ದರೆ ಆಗೋ ಚಾನ್ಸೇ ಇಲ್ಲಲ್ವಾ? ರೈಟ್ ಹ್ಯಾಂಡ್ ಸೈಡಲ್ಲಿ ಆಗೋ ಚಾನ್ಸೇ ಇಲ್ಲಲ್ವಾ? ಅಂದರೆ ಎರಡು ರ್ಯಾಷನಲ್ ಇದ್ದರೆ ಎರಡು ರ್ಯಾಷನಲ್ ಇರಬೇಕು, ಎರಡು ಇರ್ರ್ಯಾಷನಲ್ ಇದ್ದರೆ ಎರಡು ಇರ್ರ್ಯಾಷನಲ್ ಇರಬೇಕು. ಬಟ್ ಇದು ರ್ಯಾಷನಲ್ ಇದ್ದು ಇನ್ನೊಂದು A - 5B/B ಅನ್ನೋದು ರ್ಯಾಷನಲ್ ಇದ್ದು √3 ಅನ್ನೋದು ಇರ್ರ್ಯಾಷನಲ್ ಆಗಿದ್ದರೆ ಇವೆರಡು ಈಕ್ವಲ್ ಹೇಗಾಗುತ್ತೆ? ಸೊ ನಮ್ಮ ಎಸಂಪ್ಷನ್ ರಾಂಗ್ ಅಲ್ವಾ? ನಾವೇ ಎಸ್ಯೂಮ್ ಮಾಡೋದಲ್ವಾ? ಇದಿಷ್ಟು ಬಡಿಬೇಕು ಸ್ಟೂಡೆಂಟ್, ಇಷ್ಟು ಬರಿಬೇಕು. ದಿಸ್ ಶೋಸ್ ದ್ಯಾಟ್ A - 5B/B is a irrational number, is a rational number, but √3 is an irrational number. So it contradicts our assumption that 5 + √3 is a rational number. Contradicts ಅಂದರೆ ನಮ್ಮ assumption ಅನ್ನು ಅದು ಉಲ್ಟಾ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ ಇದು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗ್ತೇನೆ. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಫೈಂಡ್ ದ HCF ಆಫ್, ಕರೆಕ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ HCF ಆಫ್ 72 and 120 ಬೈ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ. ಎಂತ ಹೇಳಿದ್ದಾರೆ? HCF ಆಫ್ 72 and 120. ದ್ಯಾಟ್ ಟು ಪರ್ಟಿಕ್ಯುಲರ್ಲಿ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ ಯೂಸ್ ಮಾಡಲೇಬೇಕು ನೀವು. ಯಾವುದ್ರದ್ದು? ಸೆಕೆಂಡ್ ಕ್ವಶನ್ ನೋಡಿ, 72 and 120. 72 and 120 ಇದು ಏನು ಯೂಸ್ ಬರಲಿಕ್ಕೆ ಹೇಳಿದ್ದಾರೆ? HCF ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ ಯೂಸ್ ಮಾಡಲೇಬೇಕು ನೀವು. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ ಅಲ್ದಾ? ಕರೆಕ್ಟ್ ಅಲ್ವಾ? ಓಕೆ, ಯೂಸ್ ಮಾಡೋಣ, ನೋಡೋಣ. ಈಗ 120 ಅಲ್ವಾ? ಯಾವತ್ತು ಗ್ರೇಟರ್ ನಂಬರ್ನ ಒಳಗಡೆ ತಗೊಳ್ಳಿ, ಸ್ಮಾಲರ್ ನಂಬರ್ನ ಹೊರಗಡೆ ತಗೊಳ್ಳಿ. 72 ಮಲ್ಟಿಪ್ಲಿಕೇಶನ್ 120 ಎಷ್ಟು ಟೈಮ್ ಬರುತ್ತೆ? 1 ಟೈಮ್ ಬರುತ್ತಲ್ಲ. ಯಾಕೆ ಹೇಳಿ? 72 1s 72, 2s ಆಗಿದ್ರೆ ಜಾಸ್ತಿ ಆಗ್ತಾ ಇತ್ತು, 120 ಮೇಲೆ ಹೋಗ್ತಾ ಇತ್ತು, 144 ಆಗ್ತಿತ್ತು. ಅದಕ್ಕೆ 2s ತಗೊಳ್ಳಿಲ್ಲ. ಎಷ್ಟಾಗುತ್ತೆ ಇದು? 48 ರಿಮೈನಿಂಗ್. ಇದು ಇಲ್ಲಿಗೆ ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ಈಗ ಇದನ್ನು ಯಾವ ಥರ ಬರಿಬೇಕು ಗೊತ್ತುಂಟಾ? ಇಲ್ಲಿ ಏನಿದೆಯಲ್ಲ ಅದು A. ಓಕೆ, ಸಾರಿ, ಇಲ್ಲಿರೋದು A,
ಒಳಗಡೆ ಇರೋದು ಎ, ಸಾರಿ 120. 120 ಈಸ್ ಈಕ್ವಲ್ಸ್ ಟು ಎ, ಇಲ್ಲಿದೆಯಲ್ಲ ಒಳಗಡೆ ಇದು ಎ ಈಸ್ ಈಕ್ವಲ್ಸ್ ಟು ಬಿ ಇಂಟು ಇದು ಬಿ, ಇದು ಕೋಶಂಟ್, ಇದು ಕ್ಯೂ, ಇದು ಆರ್. ಎ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಹೇಳಿ, ಎ ಈಸ್ ಈಕ್ವಲ್ಸ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಕ್ಯೂ ಅಂದರೆ 1 ಅಲ್ವಾ, ಪ್ಲಸ್ ಆರ್ ಅಂದರೆ ಏನು ಬಂತು 48 ಬಂತು. ಇದು ಒಂದಾಯ್ತಾ. ಎಲ್ಲಿವರೆಗೆ ಮಾಡಬೇಕಂತ ಕೇಳಿದರೆ ನೀವು ಈ ರಿಮೈಂಡರ್ ಆರ್ ಈಸ್ ಈಕ್ವಲ್ಸ್ ಟು 0 ಬರುವವರೆಗೂ ನೀವು ಮಾಡಲೇಬೇಕು. ಓಕೆ, ಈಗ ನೋಡೋಣ ನೆಕ್ಸ್ಟ್. ಈಗ ಏನು ಮಾಡಬೇಕಂತ ಕೇಳಿದರೆ ಇದು ಇಂಪಾರ್ಟೆಂಟ್. ಈ ಬಿ ಅನ್ನು ಒಳಗಡೆ ತಗೊಳ್ಳಿ. ಬಿ ಅನ್ನು ತಗೊಂಡ್ರಾ, ಇಲ್ಲಿ ಏನು ರಿಮೈಂಡರ್ ಬಂದಿದೆಯಲ್ಲ, ಏನು ಬಂದಿದೆ 48, ಅದನ್ನು ಹೊರಗಡೆ ತಗೊಳ್ಳಿ. 48 1s 48. ಯಾಕೆ 2s ಮಾಡಲಿಲ್ಲ ಗೊತ್ತಾಯ್ತಲ್ಲ, 2s ಮಾಡಿದರೆ 72ಗಿಂತ ಜಾಸ್ತಿ ಆಗ್ತಿತ್ತು, ಜಾಸ್ತಿ ಬರಬಾರ್ದು ನಮಗೆ. ಎಷ್ಟು ಉಳಿತು ಇಲ್ಲಿ 24 ಉಳಿತದೆ. ಇಲ್ಲಿಗೆ ಸ್ಟಾಪ್ ಮಾಡಿ. ಇದೇನು ಆರ್, ಇದೇನು ಕ್ಯೂ, ಇದು ಒಳಗಡೆ ಇರೋದು ಎ, ಹೊರಗಡೆ ಇರೋದು ಬಿ. ಫಾರ್ಮುಲಾ ಏನು, ಎ ಈಸ್ ಈಕ್ವಲ್ಸ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಎ ಅಂದರೆ ಏನಂತ ಹೇಳಿದ್ದೆ ನಾನು, ಒಳಗಡೆ ಇರೋದು ಎ ಅಲ್ವಾ 72, ಬಿ ಅಂದರೆ ಹೊರಗಡೆ ಇರೋದಲ್ವಾ 8, ಕ್ಯೂ ಅಂದರೆ 1 ಅಲ್ವಾ, ಆರ್ ಅಂದರೆ ರಿಮೈಂಡರ್. ಓಕೆ, ಇನ್ನೂ ಆಗಿಲ್ಲ, ಯಾಕಂದರೆ ನಮಗೆ ಇಲ್ಲಿ 0 ಬರಬೇಕು, ರಿಮೈಂಡರ್ ಇದ್ದಲ್ಲಿ 0 ಬರಬೇಕು. ಈಗ ಎಂತ ಮಾಡೋಣ, ಹೊರಗಡೆ ಇರೋದನ್ನು ಒಳಗಡೆ ತಗೊಳ್ಳೋಣ, 48ನ ಒಳಗಡೆ ತಗೊಳ್ಳೋಣ, ರಿಮೈಂಡರ್ನ ಹೊರಗಡೆ ತಗೊಳ್ಳೋಣ. 24 ಇಂಟು 2 ಡಿರೆಕ್ಟ್ ಹೋಗುತ್ತಲ್ಲ, 0 ಬರುತ್ತಲ್ಲ. ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಬಟ್ ಇಲ್ಲಿ ಏನು ಬರೀತೀರಾ ಹೇಳಿ, ಎ ಅಂದರೆ ಏನು, ಇದು ಎ ಅಲ್ವಾ, ಇದು ಬಿ ಅಲ್ವಾ, ಇದು ಕ್ಯೂ ಅಲ್ವಾ, ಇದು ಆರ್. ಅಂದರೆ ಏನು ಬರೀತೀರಾ 48 ಈಸ್ ಈಕ್ವಲ್ಸ್ ಟು 24 ಇಂಟು 2 ಪ್ಲಸ್ 0. ಇಲ್ಲಿವರೆಗೆ ಮಾಡಬೇಕು. ಈ ರಿಮೈಂಡರ್ 0 ಬರೋವರೆಗೂ ನೀವು ಮಾಡಬೇಕು. ಮಾಡಿದ್ರಾ? ಅವ್ರು ಕೇಳಿದ್ದೇನು ಕ್ವಶನ್, ವಾಟ್ ಈಸ್ ದ HCF ಅಂತ ಕೇಳಿದ್ದಾರೆ. ದಟ್ ಟು ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನೆ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಈಗ ಕೇಳಿದ್ದೆ ನಿಮಗೆ HCF ಯಾವುದಾಗಿರುತ್ತೆ ಗೊತ್ತುಂಟ, ಫೈನಲಿ ರಿಮೈಂಡರ್ 0 ಬಂದಾಗ ಅದರ ಬಿ ಇರುತ್ತಲ್ಲ, ಇದೇ HCF. ಸೊ HCF ಆಫ್ ಅಂದರೆ ಬ್ರ್ಯಾಕೆಟ್ ಹಾಕಿದ್ರೆ ನೋ ಪ್ರಾಬ್ಲಮ್. 72, 120 ಈಸ್ ಈಕ್ವಲ್ಸ್ ಟು 24. ರೈಟ್, ಇದು ಆನ್ಸರ್ ಆಗುತ್ತೆ. ಸ್ಟೂಡೆಂಟ್ಸ್, ಇದನ್ನು ನೀವು ಬೇಕಾದರೆ ವೆರಿಫೈ ಮಾಡಬೇಕು ಅಂತ ಅನಿಸಿದರೆ, ಮಾಡಬೇಕಂತಿಲ್ಲ, ನಿಮ್ಗೆ ಹೇಳ್ತಾ ಇರೋದು 72ನ ಮಾಡಿ. 2 3s 2 6s 2 2 1s 2 8s 2 9s 3 3s 3 1s ಅಂದರೆ 72ಗೆ 1 ಬಂತಾ. ಈಗ ಈಚೆ ಕಡೆ 120 ಮಾಡಿ ಫ್ಯಾಕ್ಟ್ರೈಸೇಷನ್. 2 60s 2 30s 2 15s 3 5s 5 1s. ಇಲ್ಲಿ ಏನು ಬರುತ್ತೆ ಬರಿಬೇಕಲ್ಲ. ಈಗ ನಮಗೀಗ 2 ಇದನ್ನು ನಾನು ಇಲ್ಲೇ ಬರಿತೇನೆ, 2ರದ್ದು 72 ಏನಾಗಿದೆ ಇಲ್ಲಿ ಬರಿತೇನೆ. 2 ಇಂಟು 2 ಇಂಟು 2 ಇಂಟು 3 ಇಂಟು 3. 120 ಏನಾಗಿದೆ 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಅಲ್ವಾ. HCF ಅಂದರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2. ಇದೊಂದಾಯ್ತಾ, ಇಲ್ಲೊಂದು ಪೇರಿದೆ 2 ಇಂಟು, ಇಲ್ಲೊಂದು ಪೇರಿದೆ 2 ಇಂಟು 3 ಇದೆ, ಸರಿಯಾ, ಅದೊಂದು 2 ಇಂಟು 2 ಎಷ್ಟು 4 4 2s 8 8 3s 24. ಇದನ್ನು ತಗೊಳ್ಳಿಕ್ಕಿಲ್ಲ ಮತ್ತೆ, ಯಾಕಂದರೆ ಪೇರಿಲ್ಲ, ಇದು 3 ಇದು 5. ಸೊ ವೆರಿಫೈ ಆಯ್ತಲ್ಲ. ಸೊ HCF ಇಸ್ 24. ಆಯಿತಾ ಸ್ಟೂಡೆಂಟ್ಸ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಗ್ರೇಟರ್ ನಂಬರ್ನ ಒಳಗೆ ತೊಗೊಳ್ಬೇಕು, ಸ್ಮಾಲರ್ ನಂಬರ್ನ ಹೊರಗೆ ತೊಗೊಳ್ಬೇಕು. ಆಮೇಲೆ ಇಲ್ಲಿ ಹೊರಗೆ ತೊಗೊಂಡಿದ್ದನ್ನು ಇಲ್ಲಿ ಒಳಗಡೆ ತಗೊಳ್ಳಿ, ಆಯಿತಾ. ರಿಮೈಂಡರ್ನ ಇಲ್ಲಿ ತೊಗೊಂಡು ಬನ್ನಿ. ಅದು ಬೇಕಾದರೆ ಇಲ್ಲಿ ಹೀಗೆ ಯಾರೋ ಮಾರ್ಕ್ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ. ಇದನ್ನು ಇಲ್ಲಿ ಬನ್ನಿ, ಕ್ರಾಸ್ ಥರ ಆಗುತ್ತೆ ನೋಡಿ, ಆಯಿತಾ. ಸೊ ಮತ್ತೆ ಉಲ್ಟಾ ಮಾಡಬೇಡಿ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ. ಇವೆರಡು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥರ್ಡ್ ಪ್ರಾಬ್ಲಮಿಗೆ ಹೋಗ್ತೇನೆ. ಮತ್ತು ಇದೇ ಟೈಪ್ ಪ್ರಾಬ್ಲಮ್ನ ನಾನು ಮಾಡೋದಿಲ್ಲ, ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೇನೆ. ಇಲ್ಲಿ ನೋಡಿ, ಪ್ರೂವ್ ದ್ಯಾಟ್ 2 + √3 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾವುದನ್ನು 2 + √3 ಅಲ್ವಾ. ಆಲ್ರೆಡಿ 5 + √3 ಮಾಡಿದ್ರಿ, 5 + 2 ಇದೆ ಅಷ್ಟೇ. ಇದನ್ನು ಮಾಡ್ತೀರಲ್ವ ಸ್ಟೂಡೆಂಟ್, ಇದನ್ನು ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದಾನೆ. 5 + 2 ಇದೆ ಅಷ್ಟೇ. ನಾನು ಏನು ಮಾಡಿದ್ದೆ ಹಿಂದ್ಗಡೆ ಎಲ್ಲದೂ ಸೇಮ್. 5 ಇದ್ದಲ್ಲಿ 2 ಬರೆದ್ಬಿಡಿ ಅಷ್ಟೇ. ಓಕೆ, ಈಗ 4th ಕ್ವಶನಿಗೆ ಹೋಗ್ತಾ ಇದ್ದೇನೆ ನಾನು ಸ್ಟೂಡೆಂಟ್ಸು. 4th ಕ್ವಶನ್ ಏನಂತ ಕೇಳಿದರೆ, ಶೋ ದ್ಯಾಟ್ ರ್ಯಾಷನಲ್ ನಂಬರ್, ಇದು ಒದ್ದೆ ಆಗಿದೆ ಅದಕ್ಕೋಸ್ಕರ ಇದಾಯಿತು. ಟರ್ಮಿನೇಟಿಂಗ್ ರ್ಯಾಷನಲ್ ನಂಬರ್ ಶೋ ದ್ಯಾಟ್ ರ್ಯಾಷನಲ್ ನಂಬರ್ 29/147 ಹ್ಯಾಸ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಶೋ ಮಾಡಲಿಕ್ಕೆ ಹೇಳಿದ್ದಾರೆ. ಏನಂತ, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ದಾರೆ. ಈ ಥರ ಫಾರ್ಮಲ್ಲಿ ಬಂತಾ, ಹೀಗೆ ರ್ಯಾಷನಲ್ ನಂಬರ್ ಡೆಸಿಮಲ್ ಎಕ್ಸ್ಪಾನ್ಷನ್ ವಿದೌಟ್ ಪರ್ಫಾರ್ಮಿಂಗ್
ಲಾಂಗ್ ಡಿವಿಷನ್ ಮಾಡಲಿಕ್ಕಿಲ್ಲ ಅಂತೆ. ಲಾಂಗ್ ಡಿವಿಷನ್ ಅಂದರೆ ಏನು ಹೇಳಿ, 29/147 ತಗೊಂಡು ನೀವು ಲಾಂಗ್ ಡಿವಿಷನ್ ಮೆಥಡ್ ಮಾಡ್ತೀರಾ ಗೊತ್ತಿದೆಯಾ? 147, 29 ಈಗೆಲ್ಲ ಮಾಡಲಿಕ್ಕಿಲ್ಲ, ಇದನ್ನು ಮಾಡಲಿಕ್ಕಿಲ್ಲ, ಈ ಥರ ಇದನ್ನು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಈಗ? ಶೋ ಮಾಡಬೇಕು ನಾವು, ಲಾಂಗ್ ಡಿವಿಷನ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾ? 4th ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ? ರ್ಯಾಷನಲ್ ನಂಬರ್ ಯಾವುದದು? ರ್ಯಾಷನಲ್ ನಂಬರ್ 29/147 ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಅದು ನಿಮ್ಗೆ ಗೊತ್ತಿರೋ ವಿಷಯ. ಬಟ್ ಅದನ್ನು ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ನಾನ್ ಟರ್ಮಿನೇಟಿಂಗ್ ಬಟ್ ವಿದೌಟ್ ಲಾಂಗ್ ಡಿವಿಷನ್. ನೋಡಿ, ಆವಾಗಲೇ ನಾನೊಂದು ಫಾರ್ಮುಲಾವನ್ನು ತೋರಿಸುವಾಗ ನಿಮ್ಗೊಂದು ಹೇಳಿದ್ದೆ, ಇದನ್ನು ನಾನು 1 ಮಾರ್ಕ್ ಕ್ವಶನಲ್ಲಿ ಮಾಡಿದ್ದೀನಿ ಸ್ಟೂಡೆಂಟ್ಸು. ಬಟ್ ಇವಾಗ ಫಾರ್ಮುಲಲ್ಲಿ ಇಷ್ಟನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಯಾವಾಗ ಅದು ಟರ್ಮಿನೇಟಿಂಗ್ ಆಗುತ್ತೆ? ನೀವು ಯಾವಾಗ ಡಿನಾಮಿನೇಟರ್ನ ಈ ಫಾರ್ಮಲ್ಲಿ ಬರೀಲಿಕ್ಕಾದರೆ 2 to the power of n × 5 to the power of m ಫಾರ್ಮಲ್ಲಿ ಬರಲಿಕ್ಕಾದರೆ ಅದು ಟರ್ಮಿನೇಟಿಂಗ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್. ಹಾಗಾದರೆ ಏನು ಮಾಡೋಣ ಹೇಳಿ? ಈಗ ಡಿನಾಮಿನೇಟರ್ನ ತಗೊಳ್ಳಿ. 147 2 ಮಲ್ಟಿಪ್ಲಿಕೇಶನಲ್ಲಿ ಹೋಗೋದಿಲ್ಲ, 100% ಹೋಗೋದಿಲ್ಲ ಅಲ್ವಾ? ಅಲ್ಲಿಗೆ ಗೊತ್ತಾಗಿ ಆಯಿತು. ಯಾಕೆಂದರೆ 2 to the power of ಸಮಥಿಂಗ್ ಬರೀಬೇಕು, 2 ಅಂತೂ ಬರೋದೇ ಇಲ್ಲ ಅಲ್ವಾ? ಇಟ್ಸ್ ಆಡ್ ನಂಬರ್ ಅಲ್ಲ. ಯಾವುದ್ರಲ್ಲಿ ಹೋಗ್ಬೋದು ನೋಡೋಣ. 147 3 ಹೋಗುತ್ತಾ? 3 4 12 ಅಂತ ಹೇಳಿದ್ರೆ 2 ಉಳಿತಾ, 3 ಹೋಗುತ್ತೆ ನೋಡಿ. 3 4 12 2 ಉಳಿತಾ 27, 3 9 ಕರೆಕ್ಟ್ ಅಲ್ಲ? ಇದು ಸೀದಾ 7ಅಲ್ಲಿ ಹೋಗಲಿ, 7 7 7 1 ಅಂದರೆ ನಾನು 147 ಯಾವ ಥರ ಬರೆದೆ? 3 to the power of 1 × 7 to the power of 1 ಅಂತ ಬರೆದೆ. ಬಟ್ ಅದೇನು ಹೇಳುತ್ತೇಳಿ? ಯಾವಾಗ ಅದು ಟರ್ಮಿನೇಟಿಂಗ್ ಆಗುತ್ತೇಳಿ? ವೆನ್ ಡಿನಾಮಿನೇಟರ್, ಇಲ್ಲಿ ಏನಂತ ಬರೀನಿ ಗೊತ್ತುಂಟಾ? ಡಿನಾಮಿನೇಟರ್ ಇದನ್ನು ಬರೀಬೇಕು. ಇದನ್ನು ಬರೆದ್ರೆ ಅವರಿಗೆ ಮೋರ್ ಕ್ಲಾರಿಟಿ ಅಂತ ಗೊತ್ತಾಗುತ್ತೆ. ಓಕೆ, ಡಿನಾಮಿನೇಟರ್ cannot be expressed in the form of ಯಾವ ಫಾರ್ಮಲ್ಲಿ? 2 to the power of n × 5 to the power of m. So the given rational number is non-terminating. ಯಾವಾಗ ಟರ್ಮಿನೇಟಿಂಗ್ ಆಗುತ್ತೆ ಹೇಳಿ? ಇದನ್ನು ನಾವು ಈ ಡಿನಾಮಿನೇಟರ್ನ ತಗೊಂಡು ನಾವು 2 to the power of n × 5 to the power of m ಈ ಫಾರ್ಮ್ ಅಲ್ಲ, 2 power ಸಮಥಿಂಗ್ ಮತ್ತು 5 power ಸಮಥಿಂಗಲ್ಲಿ ಬರಲಿಕ್ಕೆ ಆಗಿದ್ದರೆ ಆವಾಗ ಅದನ್ನು ಟರ್ಮಿನೇಟಿಂಗ್ ಅಂತ ಹೇಳ್ತಾ ಇತ್ತು. ಬಟ್ ಇದನ್ನು 2 to the power of ಸಮಥಿಂಗ್ n × 5 to the power of ಸಮಥಿಂಗಲ್ಲಿ ಬರಲಿಕ್ಕೆ ಆಯಿತಾ? ಇಲ್ಲ ಅಲ್ವಾ? ಸೊ ದಟ್ ಈಸ್ ವೈ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್ ಅಷ್ಟೇ. ವಿದೌಟ್ ಡಿವಿಷನ್ ಅಂದರೆ ಇದನ್ನು ಮಾಡಿ ಅಡ್ಡಿಲ್ಲ, ಗೊತ್ತಾಯ್ತಾ? ಲಾಂಗ್ ಡಿವಿಷನ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್, ವಿದೌಟ್ ಡಿವಿಷನ್ ಅಂತ ಹೇಳಿದಾಗ ಈ ಥರ ಕ್ವಶನ್ ಬಂದಾಗ ಇದೇ ಮಾಡಬೇಕು. ಏನು ಮಾಡಿ? ಡಿನಾಮಿನೇಟರ್ನ ತಗೊಳ್ತೀರಾ, ಡಿವೈಡ್ ಮಾಡ್ತೀರಾ, ಅದನ್ನು ಇನ್ ಪವರ್ ಆಫ್ 2 to the power of ಸಮಥಿಂಗ್ ಬರಲಿಕ್ಕಾದರೆ × 5 to the power of ಸಮಥಿಂಗ್ ಬರಲಿಕ್ಕಾದರೆ ಮಾತ್ರ ಇಟ್ ಈಸ್ ಅ ಟರ್ಮಿನೇಟಿಂಗ್. ಅದರ್ವೈಸ್ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ 5th ಕ್ವಶನ್ ಮಾಡ್ತಾ ಇದ್ದೇನೆ. 5th ಕ್ವಶನ್ ಲಾಸ್ಟ್ ಮಾಡ್ತೇನೆ ಸ್ಟೂಡೆಂಟ್. ಈಗ 6th ಕ್ವಶನ್ ಫಸ್ಟಿಗೆ ಮಾಡ್ಕೊಳ್ತೇನೆ. 6th ಮಾಡಿ ಆಮೇಲೆ 5th ಮಾಡ್ತೇನೆ, ಯಾಕಂದರೆ ಅದಕ್ಕೊಂದು ಕಂಪ್ಲೀಟ್ ಪೇಜ್ ಬೇಕಾಗುತ್ತೆ, ದೊಡ್ಡ ಕ್ವಶನ್ ಅಲ್ಲ, ಅದಕ್ಕೋಸ್ಕರ. ಫೈಂಡ್ ದ ಎಚ್ ಸಿ ಎಫ್ ಆಫ್ ನೋಡಿ ಕ್ವಶನ್ ನೋಡಿ. ಫೈಂಡ್ ದಿ HCF ಆಫ್ ಏನು ಹೇಳಿದ್ದಾರೆ? 24 and 40. ಇಲ್ಲಿ ನೋಡಿ ಕ್ವಶನ್ ನೋಡಿ. ಫೈಂಡ್ ದ HCF ಆಫ್ 24 and 40 ಇಲ್ಲಿದೆ ನೋಡಿ. ಫೈಂಡ್ ದ HCF ಆಫ್ 24 and 40 ಬೈ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಮಾಡಿ HCF ಫೈಂಡ್ ಔಟ್ ಮಾಡಬೇಕಂತೆ. ಹೆನ್ಸ್ ಫೈಂಡ್ ದ LCM ಆಫ್, ಕರೆಕ್ಟ್ ನೋಡ್ಕೊಳ್ಳಿ, HCF 20, 40 and 20. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ ನೋಡ್ಕೊಳ್ಳಿ. ಫಸ್ಟಿಗೆ ಏನಂತ ಹೇಳ್ತಾರೆ ಗೊತ್ತುಂಟು ಕ್ವಶನ್? 24 ಮತ್ತು 40 HCF ಫೈಂಡ್ ಔಟ್ ಮಾಡಿ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಅದನ್ನು ಯೂಸ್ ಮಾಡಿ 24 ಮತ್ತು 40 HCF ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನು ಮಾಡಿ ಆದಮೇಲೆ ಆ ಆನ್ಸರ್ ಬರುತ್ತಲ್ಲ, ಇಲ್ಲಿ ನೋಡಿ HCFಗೆ ಏನು ಆನ್ಸರ್ ಬರುತ್ತಲ್ಲ ಅದು ಮತ್ತು 20 LCM ಫೈಂಡ್ ಔಟ್ ಮಾಡಿ ಅಂತ ಮೀನಿಂಗ್. ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ 24 ಮತ್ತು 40 HCF ಮಾಡಿ, ಆನ್ಸರ್ ಬರುತ್ತಲ್ಲ ಅದು ಮತ್ತು ಆ ಆನ್ಸರ್ ಬರೋ ನಂಬರ್ ಆ್ಯಂಡ್ 20 ಅದ್ರದ್ದು LCM ಮಾಡಿ ಅಂತ ಮೀನಿಂಗ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಕನ್ಫ್ಯೂಸ್ ಆಗಬೇಡಿ. HCF ಯಾವುದ್ರದ್ದು? 24 ಮತ್ತು 40 ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂತ ಹೇಳಿದ್ದಾರೆ ಅವರು. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂತ ಹೇಳಿದರೆ 40ನ ಒಳಗಡೆ ತಗೊಳ್ತೀರಾ, 24ನ ಹೊರಗಡೆ ತಗೊಳ್ತೀರಾ. 24 1s 24 16 ಉಳಿತದೆ. ಆವಾಗ ಇದನ್ನು ಹೇಗೆ ಬರೀತೀರ ಹೇಳಿ? A = B × Q + R
ಇದು ಎ ಆಗುತ್ತಾ, ಇದು ಬಿ ಆಗುತ್ತಾ, ಇದು ಕ್ಯೂ ಆಗುತ್ತಾ, ಇದು ಆರ್ ಆಗುತ್ತೆ. ಎ ಅಂದರೆ ಏನು ಹೇಳಿ 40, ಬಿ ಅಂದರೆ ಏನು ಹೇಳಿ 24, ಕ್ಯೂ ಅಂದರೆ ಏನು 1, ಆರ್ ಅಂದರೆ 16. ಇದು ಫಸ್ಟ್ ಆಯಿತಾ. ನೆಕ್ಸ್ಟ್ ಏನು ಹೇಳಿದ್ದೆ ನಾನು, ಹೊರಗಡೆ ಇರೋದನ್ನು ಒಳಗಡೆ ಬರಲಿ ಅಲ್ವಾ, 24 ಇಲ್ಲಿ ಬರುತ್ತಾ. ಇದು ರಿಮೈಂಡರ್ನ ಹೊರಗಡೆ ತೊಗೊಂಡು ಬನ್ನಿ. 16 1s 16, ಎಷ್ಟು ಉಳಿತದೆ 8 ಉಳಿತದೆ. ಇಲ್ಲಿ ಏನು ಬರಿತೀರಾ, 24 = 16 × 1 + 8 ಅಲ್ವಾ, ಕರೆಕ್ಟ್ ಅಲ್ಲ. ಹಿಂದ್ಗಡೆ ಮಾಡಿತ್ತಲ್ಲ ಈ ಪ್ರಾಬ್ಲಮ್. ಈಗ ಏನು ಮಾಡ್ತೀರಾ, ಹೊರಗಡೆ ಇರೋದನ್ನು ಒಳಗಡೆ ಬರಿತೀರಾ 16ಅನ್ನು, ರಿಮೈಂಡರ್ನ ಎಲ್ಲಿ ಬರಿತೀರಾ, ಇಲ್ಲಿ ಬರಿತೀರಾ 8 ಅಲ್ವಾ. 8 is 16, 8 2s 16. ಏನು ಬಂತು ಆನ್ಸರ್ 0. ಹೇಗೆ ಬರಿತೀರಾ ಇದನ್ನು, 16 = ಬಿ ಅಂದರೆ ಇದಲ್ವಾ, 8 × 2 + 0. ಹಾಗಾದರೆ ಎಚ್ ಸಿ ಎಫ್ ಯಾವುದಾಗುತ್ತೆ ಅಂತ ಹೇಳಿದ್ದೆ, ಫೈನಲಿ ರಿಮೈಂಡರ್ 0 ಬಂದಾಗ ಬಿ ಪ್ಲೇಸಲ್ಲಿ ಯಾವುದಿರುತ್ತೆ ನೋಡಿ, ಅದು ನಿಮ್ಮ ಎಚ್ ಸಿ ಎಫ್ ಆಗಿರುತ್ತೆ. ಬಿ ಪ್ಲೇಸಲ್ಲಿ ಏನಿದೆ, ಇಲ್ಲಿ 8 ಇದೆಯಲ್ವಾ, ದಿಸ್ ಇಸ್ ಯುವರ್ ಎಚ್ ಸಿ ಎಫ್ ಅಲ್ವಾ. ಏನಾಯಿತು ಹಾಗಾದರೆ, 8 ಈಸ್ ಯುವರ್ ಎಚ್ ಸಿ ಎಫ್ ಆಯಿತು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಯಿತು, 8 ಆಯಿತು. ಓಕೆ, ಡೌಟ್ ಇಲ್ಲಲ್ಲ. ಈಗ ನೆಕ್ಸ್ಟ್ ನೋಡಿ, ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರಾ ಫೈನ್, ಬಟ್ ಇಲ್ಲಿ ನೋಡಿ ಕ್ವಶನ್ ನೋಡಿ, ಯೂಸಿಂಗ್ ದ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಇದಾಯಿತು. ಸಬ್ ಕ್ವಶನ್ ನೋಡಿ, ಹೆನ್ಸ್ ಫೈಂಡ್ ಎಲ್ ಸಿ ಎಮ್ ಆಫ್ ಯಾವುದು, ಇಲ್ಲಿ ಏನು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿದಾರಲ್ಲ ಅದರ ಆನ್ಸರ್ ಮತ್ತು 20 ಇದು ಎಲ್ ಸಿ ಎಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಆನ್ಸರ್ ಎಷ್ಟು ಬಂತು ನಮಗೆ ಇಲ್ಲಿ, ಎಚ್ ಸಿ ಎಫ್ ಮಾಡಿದಾಗ 8 ಬಂತಲ್ಲ, 8 ಮತ್ತು 20 ಇದು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಈಗ ಯಾವುದು, ಎಲ್ ಸಿ ಎಮ್ ಆಫ್ 8 and 20 ಸರಿಯಾ. ಇಲ್ಲಿ ನೋಡಿ ಸ್ಟೂಡೆಂಟ್, ಇಲ್ಲಿ ಎಲ್ ಸಿ ಎಮ್ ಆಫ್ 8 and 20 ನೀವು ಆರಾಮ್ಸೆ ಮಾಡ್ಬೋದು. ಹೇಗೆ ಹೇಳಿ, ಒಂದು ಈ ಫಾರ್ಮುಲಾ ಯೂಸ್ ಮಾಡಿದ್ದು ಪ್ರಾಬ್ಲಮ್ ಇಲ್ಲ. ಯಾವ ಫಾರ್ಮುಲಾ ಹೇಳಿ, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ = ಎ ಇಂಟು ಬಿ. ಯಾಕೆ ಹೇಳಿ, ಎಚ್ ಸಿ ಎಫ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿ ಆಯಿತು ಆಲ್ರೆಡಿ. ಇಲ್ಲಿ ಇದು ಎಚ್ ಸಿ ಎಫ್ ಅಂತ 8 ಅಂತ, ನಂಬರ್ ಯಾವುದು 8 ಮತ್ತು 20 ಇದು ಅಲ್ವಾ, ಅದರದ್ದೇ ಎಲ್ ಸಿ ಎಮ್ ಅಂತ ಹೇಳಿದಲ್ವ ಅವರು. ಎಲ್ ಸಿ ಎಮ್ ಆಫ್ 8 and 20 ನೋಡೋಣ, ಒಂದ್ಸತಿ ಕ್ರಾಸ್ ವೆರಿಫೈ ಮಾಡೋಣ. ಅದಕ್ಕೂ ಮುಂಚೆ ಯೂಶುವಲ್ ಮೆಥಡ್ ಮಾಡಿ ಆಮೇಲೆ ಇದನ್ನು ಅಪ್ಲೈ ಮಾಡೋಣ. ಓಕೆ, ಯೂಶುವಲ್ ಮೆಥಡ್ ಏನು, 8 ಮತ್ತು 20 ಎಲ್ ಸಿ ಎಮ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಈ ಥರ ಮಾಡಿದ್ದು ಪ್ರಾಬ್ಲಮ್ ಇಲ್ಲ. 2 4s 8, 2 10s, ಎಗೇನ್ 2 ಮಲ್ಟಿಪ್ಲಿಕೇಶನ್ ಹೋಗುತ್ತಾ, 2 2s, 2 5s, ಇದು 2 1s, 2 ಮಲ್ಟಿಪ್ಲಿಕೇಶನ್ 5 ಹೋಗೋದಿಲ್ಲ, 5ನ ಹಾಗೆ ಇಡಿ, ನೆಕ್ಸ್ಟಲ್ಲಿ ಮಾಡಿ 5, ಇದು 1 ಹಾಗೆ ಬರುತ್ತೆ, ಇದು 1s, ಅಂದರೆ ಕಂಪ್ಲೀಟಾಗಿ ಇಲ್ಲಿ 1 1 ಬರೋವರೆಗೂ ನೀವು ಮಾಡಲೇಬೇಕು. ಓಕೆ, ಈಗ ಏನಾಗುತ್ತೆ ಹೇಳಿ, ಇದು ಎಲ್ ಸಿ ಎಮ್ ಎಷ್ಟಾಗುತ್ತೆ ನೋಡಿ, ಡೈರೆಕ್ಟ್ ಬರೀನಿ 2 × 2 × 2 × 5, 5 2s 10, 10 2s 20, 20 2s 40. ಇದು ನಿಮ್ಮ ಎಲ್ ಸಿ ಎಮ್ ಆಗುತ್ತೆ. ಎಲ್ ಸಿ ಎಮ್ ಈಸ್ 40 ಆಗುತ್ತೆ ಸ್ಟೂಡೆಂಟ್ಸ್. ಆನ್ಸರ್ ಏನಾಗುತ್ತೆ ಇದರದ್ದು, ಎಲ್ ಸಿ ಎಮ್ ಈಸ್ 40. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆ 40 ಬಂತಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈಗ ಇದನ್ನು ಒಂದು ಐಡಿಯಾ ಮಾಡೋಣ, ಇದನ್ನು ಹಾಕಿ ನೋಡೋಣ. ಇಲ್ಲಿ ಏನು ಹೇಳಿದ್ದಾರೆ, ಎಚ್ ಸಿ ಎಫ್ ನಮ್ಗೆ ಬೇಕಾಗಿದ್ದು ಎಲ್ ಸಿ ಎಮ್ ಅಲ್ವಾ, ಎಲ್ ಸಿ ಎಮ್ ಇಲ್ಲೇ ಮಾಡ್ತೇನೆ, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಎಷ್ಟು ಬಂತು ನಮಗೆ, 8 ಬಂತು. ಇದೆಷ್ಟು ಬಂತು, 8 × 20. ಸೊ ಇದಾಗೋದಿಲ್ಲ ಸ್ಟೂಡೆಂಟ್, ಯಾಕಂದರೆ ಇಲ್ಲಿ ಆನ್ಸರ್ 20 ಬರುತ್ತಲ್ಲ. 2 2s 4, 4 2s 8, 8 5s 40. ಸೊ ಎಲ್ ಸಿ ಎಮ್ ಈಸ್ 40 ಆಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ. ಓಕೆ, ಇದರ ಎಲ್ ಸಿ ಎಮ್ ಏನಾಯಿತು 40. ಓಕೆ, ಸೊ ಇದನ್ನು ಅಪ್ಲೈ ಮಾಡಬೇಡಿ, ಇದು ವರ್ಕ್ ಆಗೋದಿಲ್ಲ. ನೋ, ಇದನ್ನು ಮಾಡಿ. ಓಕೆ, ಯಾಕೆ ವರ್ಕ್ ಆಗೋದಿಲ್ಲ ಗೊತ್ತುಂಟಾ, ಇಲ್ಲಿ ಎಲ್ ಸಿ ಎಮ್ಮು 8 ಇದೆ, ನಂಬರು ಕೂಡ 8 ಇದೆ, ಐ ಮೀನ್ ಎಚ್ ಸಿ ಎಫು 8 ಇದೆ, ನಂಬರು ಕೂಡ 8 ಇದೆ. ಸೊ ಇದು ವರ್ಕ್ ಆಗೋದಿಲ್ಲ. ಇದೇ ಮಾಡಿ, ಡಿವಿಷನ್ನೇ ಮಾಡಿ. ಓಕೆ, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕ್ವಶನ್ ಏನು ಕೇಳಿದ್ದಾರೆ, ಫಸ್ಟಿಗೆ ಎಚ್ ಸಿ ಎಫ್ ಕೇಳಿದ್ದಾರೆ, ಲಾಂಗ್ ಡಿವಿಷನ್ ಮೆಥಡ್ ಅಲ್ಲ ಇದು, ಯಾವುದು ನಮ್ಮ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಯೂಸ್ ಮಾಡಿ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡ್ತೀರಾ. ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿ ಆದಮೇಲೆ ಬಂದಂಥ ನಂಬರ್ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದ್ದೀರಾ. ಇಲ್ಲಿ ಇದು ಎಲ್ ಸಿ ಎಮ್. ಓಕೆ, ಇದು ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸು. ಆ್ಯಂಡ್ ಲಾಸ್ಟ್ ಒನ್ ಇದನ್ನು ಮಾಡ್ತೇನೆ, ಒಂದೇ √5 ಮಾಡ್ತೇನೆ ಅಥವಾ √3 ಮಾಡ್ತೇನೆ, √5 ಮಾಡ್ತೇನೆ ಆಯಿತಾ. ಇದು ಸಾಕಾಗೋದಿಲ್ಲ, ಅದು ಲಾಸ್ಟೇ ಮಾಡ್ತೇನೆ. ಓಕೆ, ಅದಕ್ಕೂ ಮುಂಚೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದನ್ನೊಂದು ಮಾಡ್ಕೊಳ್ತೇನೆ. ಫೈನ್ ದ ಎಲ್ ಸಿ ಎಮ್ ಆಫ್ 8th ಕ್ವಶನ್ ಮಾಡ್ಕೊಳ್ತೇನೆ. ಇದನ್ನು ಮಾಡ್ತೇನೆ ಸ್ಟೂಡೆಂಟ್ಸ್, √5 ಒಂದು ಮಾಡ್ತೇನೆ, ಲಾಸ್ಟಿಗೆ ಮಾಡ್ತೇನೆ. ಫೈನ್ ದ ಎಲ್ ಸಿ ಎಮ್ ಆಫ್, ಫೈಂಡ್ ದ ಎಲ್ ಸಿ ಎಮ್. ಎಲ್ ಸಿ ಎಮ್ ಆಫ್ ಯಾವುದ್ರದ್ದು ಕೇಳಿದ್ದು, ಎಚ್ ಸಿ ಎಫ್ ಆಫ್ 306, 657 ಆ್ಯಂಡ್ 12. ಇದ್ರ ಮೀನಿಂಗ್ ಏನು ಹೇಳಿ, ಇದ್ರ ಮೀನಿಂಗ್ ಫಸ್ಟಿಗೆ ಎಚ್ ಸಿ ಎಫ್ ಆಫ್ ಇವೆರಡು ನಂಬರ್ನ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡ್ತೀರಾ. ಆ ಬಂದಂಥ ನಂಬರ್ನ ಆನ್ಸರ್ ಮತ್ತು ಈ ನಂಬರ್ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಈಗ ಫಸ್ಟ್ ಎಚ್ ಸಿ ಎಫ್ ಮಾಡೋಣ. 306, ಇಲ್ಲಿ 657, ಇದು 2 ಅಲ್ಲಿ ಹೋಗುತ್ತಲ್ಲ, 2
2 15s 2 3s ಆಮೇಲೆ 3 ಹೋಗುತ್ತೆ ನೋಡಿ, 3 5s 3 1s 51 ಯಾವುದ್ರಲ್ಲಿ ಹೋಗುತ್ತಾ 3 ಹೋಗುತ್ತಲ್ಲ, 3 1s 3 2 ಉಳಿತು, 3 7s 21 ಇದು ಮತ್ತೆ ಹೋಗೋದಿಲ್ಲ, 17 1s ವೈ ಬಿಕಾಸ್ 17 ಇಸ್ ಅ ಪ್ರೈಮ್ ನಂಬರ್ ಅಲ್ವಾ. ಇದನ್ನಾಯ್ತಾ, ಇದು ಮಾಡೋಣ 3 ಮಲ್ಟಿಪ್ಲಿಕೇಷನಲ್ಲಿ 3 2s 3 1s 3 ಎಷ್ಟು ಉಳಿತು 2 27 3 9s ಅಲ್ವಾ, ಪುನಃ 3 ಹೋಗುತ್ತಾ ನೋಡಿ 3 3 7s 21 3 3s ರೈಟ್. ಈಗ 73 ಬಂತಲ್ವಾ, 73 3 ಮಲ್ಟಿಪ್ಲಿಕೇಶನ್ ಹೋಗುತ್ತಾ, ಹೋಗೋದಿಲ್ಲ. ಯಾವುದ್ರ ಮಲ್ಟಿಪ್ಲಿಕೇಶನ್ ಹೋಗ್ಬೋದು, 17 ಮಲ್ಟಿಪ್ಲಿಕೇಶನ್ ಹೋಗುತ್ತಾ ನೋಡೋಣ, 17 4s 21 1 2 61 ಇಲ್ಲ, 17 ಹೋಗೋದಿಲ್ಲ. 13 ಮಲ್ಟಿಪ್ಲಿಕೇಶನ್ ಹೋಗುತ್ತಾ ನೋಡೋ, ಇದು 73 ಹೋದಲ್ಲ, 73 ಇಂಟು 3 3 3s 9 7 3s 21 ಕರೆಕ್ಟ್ ಅದ, 21 2 5 1s 27 9s 219 73 ಯಾವುದ್ರಲ್ಲಿ ಹೋಗ್ಬೋದು ಸ್ಟೂಡೆಂಟ್ಸ್, 73 80 9 ಹೋಗುತ್ತಾ ನೋಡೋಣ, 9 8s 8 9s 72 ಆಗುತ್ತಲ್ಲ. ಓಕೆ 17 ಮಲ್ಟಿಪ್ಲಿಕೇಷನಲ್ಲೂ ಹೋಗೋದಿಲ್ಲ, 13 ಮಲ್ಟಿಪ್ಲಿಕೇಷನಲ್ಲಿ 13 ಹೋಗೋದಿಲ್ಲ, 12 ಹೋಗೋದಿಲ್ಲ, 11 ಹೋಗೋದಿಲ್ಲ, 9 8 73 ಮೇ ಬಿ ಇದು 73 ಹಾಗೆ 73 ಹೋಗ್ಬೇಕು, ಮತ್ತು ಯಾವುದ್ರಲ್ಲಿ ಹೋಗೋದಿಲ್ಲ ಅಂದ್ಕೊಳ್ತೇನೆ. 73 1s ಬಿಕಾಸ್ ಇಟ್ಸ್ ಅ ಪ್ರೈಮ್ ನಂಬರ್. 73 ಯಾವುದ್ರಲ್ಲೂ ಹೋಗೋದಿಲ್ಲ, 17 ಹೋಗೋದಿಲ್ಲ, 16 17 18 19 5s 19 ಹೋಗೋದಿಲ್ಲ ಬಿಡಿ ಆಯಿತಾ. 21 22 23 40 46 ಇಲ್ಲ ಹೋಗೋದಿಲ್ಲ. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ನೋಡಿ ಸ್ಟೂಡೆಂಟ್, ಇದೇನು ಬಂತು ನೋಡಿ, 2 ಇಂಟು 3 ಇಂಟು 3 ಇಂಟು 17 ಅಲ್ವಾ. ಇದೇನು ಬಂತು, ನಾನು ಕೆಳಗಡೆನೇ ಬರಿತೇನೆ, ಯಾವುದ್ರ ಕೆಳಗಡೆ 3 ಇದ್ದಲ್ಲಿ 3ನೇ ಬರಿತಿದ್ದೇನೆ, ಇಂಟು 73 ಅಲ್ವಾ. ಈಗ ಎರಡರಲ್ಲೂ ಏನು ಹೇಳಿದ್ದವರು HCF ಮಾಡ್ತಾ ಇರೋದಲ್ಲ, ಇದಾಗತ್ತಲ್ಲ. ಸೊ 3 ಇಂಟು 3 ಏನಾಗುತ್ತೆ, ಇದು 9 ಆಗುತ್ತೆ, ಸರಿಯಾ. 3 ಇಂಟು 3 ಏನಾಯಿತು, 9 ಆಯಿತು. ಈಗ ಬಂದಿರೋ 9 ಇದು ಮತ್ತು 12 LCM ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀರಾ, 9 ಮತ್ತು 12 9, 12 3 3s 3 4s 3 1s 4 ಹಾಗೆ ಉಳಿತದೆ, 4 ಈ 1 ಹಾಗೆ ತಗೊಳ್ಳಿ, 4 1s 3 ಇಂಟು 3 ಏನು 9 9 4s 9 ಇಂಟು 4 9 4s 36 ಇದು ನಿಮ್ಮ LCM ಆಗುತ್ತೆ, ಕರೆಕ್ಟಾ. LCM ಇಸ್ 36 ಆಗುತ್ತೆ ಸ್ಟೂಡೆಂಟ್ಸ್, LCM. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ನಮಗಿದು ಈಗ HCF 9 ಹೌದಾ ಅಲ್ವ ಅಂತ ಸ್ವಲ್ಪ ಇದಿದೆ. ನಾನು ಅದನ್ನ ಏನು ಮಾಡ್ತೇವೆ ಗೊತ್ತುಂಟ, ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಹಾಕಿ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡೋಣ. ಮತ್ತೊಂದು ನೋಡಿ, ಇಲ್ಲಿ ನಾನು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಯೂಸ್ ಮಾಡ್ಬೋದು. ಅವ್ರು ಎಂತ ಕೇಳಿದರೆ HCF ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಯಾವುದಂತ ಮೆನ್ಷನ್ ಮಾಡಿಲ್ಲ ಅಲ್ವಾ. ಸೊ ಯೂಕ್ಲಿಡ್ಸ್ ಡಿವಿಷನ್ ಮಾಡ್ಬೋದು, ಒಂದ್ಸತಿ ಅದನ್ನು ಟ್ರೈ ಮಾಡಿ ನೋಡೋಣ. 657 306 ನೋಡಿ, 306 2s ಎಷ್ಟಾಗುತ್ತೆ, 612 ಆಗುತ್ತೆ. 7ಅಲ್ಲಿ 2 ಮೈನಸ್ ಮಾಡಿದರೆ 5 ಅಲ್ವಾ, 5ಅಲ್ಲಿ 1 ಮೈನಸ್ ಮಾಡಿದರೆ 4 ಇದಾಯಿತು. ಈಗ ನೆಕ್ಸ್ಟ್ ಎಂತ ಮಾಡಬೇಕು ನೀವು, ನಾನು ಅದನ್ನೆಲ್ಲ ಬರೆಯೋದಿಲ್ಲ ಮತ್ತೆ. 306 ಒಳಗಡೆ ತಗೊಳ್ಳಿ, 45 ಹೊರಗಡೆ ತಗೊಳ್ಳಿ. 45 8s ಅಂದ್ಕೊಳ್ತೇನೆ, 45 ಇಂಟು 8 8 5s 40 0 4 8 4s 360 ಬೇಡ, 45 ಇಂಟು 7 ಮಾಡಿ. 45 ಇಂಟು 7 ಎಷ್ಟಾಗುತ್ತೆ ನೋಡಿ, 45 ಇಂಟು 7 ಮಾಡಿದರೆ 7 5s 35 3 7 4s 28 28 ಪ್ಲಸ್ 1 ಅದು ಆಗೋದಿಲ್ಲ. 45 ಇಂಟು 6 ಮಾಡಬೇಕು. 45 ಇಂಟು 6 6 5s 30 3 6 5s 30 0 3 6 4s 24 27 ಆಗುತ್ತೆ. ಅಂದರೆ ಎಷ್ಟಾಗುತ್ತೆ ಇಲ್ಲಿ 270 ಆಗುತ್ತೆ. 270 ಆದರೆ ಎಷ್ಟು ಉಳಿತದೆ, 36 ಅಲ್ವಾ. ಪುನಃ ಯಾವುದನ್ನು 45 ಒಳ ತಗೊಳ್ಳೋಣ, 36 ಹೊರಗೆ ತಗೊಳ್ಳೋಣ. 36 1s 36 ಎಷ್ಟು ಉಳಿತದೆ ಇಲ್ಲಿ, 9 ಉಳಿತದೆ ಅಲ್ವಾ. ಆಮೇಲೆ ಯಾವುದನ್ನು ಒಳಗಡೆ ತೊಗೊಳ್ಬೇಕು, 36 ಒಳಗಡೆ ತಗೊಳ್ಳಿ, 9 ಹೊರಗಡೆ ತಗೊಳ್ಳಿ. 9 4s 36 ಇದೇನಾಗುತ್ತೆ, 0 ಆಗುತ್ತೆ. 0 ಬಂತ, ಇದನ್ನು ಬರೆಯೋಣ ಈಗ. 36 ಈಸ್ ಈಕ್ವಲ್ಸ್ ಟು ಇದು 9 ಇಂಟು 4 ಪ್ಲಸ್ 0. ನಾನು ಏನು ಹೇಳಿದ್ದೆ, HCF ಯಾವುದಾಗುತ್ತೆ, ಇಲ್ಲಿರೋದಲ್ವಾ 9 ಅಲ್ವಾ. ಇಲ್ಲಿ ನಮ್ಗೆ ಏನು ಬಂದಿತ್ತು ಆನ್ಸರ್, 9 ಅಲ್ವಾ, ವೆರಿಫೈ ಆಯಿತು. ನೀವು ಇದೇ ಮಾಡಬೇಕಂತಿಲ್ಲ, ಬೇಕಾದರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಮಾಡಿದ್ದು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಅವ್ರು ಏನು ಮೆನ್ಷನ್ ಮಾಡಲಿಲ್ಲ, ಯೂಕ್ಲಿಡ್ಸ್ ಯೂಸ್ ಮಾಡಿ ಅಂತ ಮೆನ್ಷನ್ ಮಾಡಲಿಲ್ಲ, ಅಥವಾ ಮಾಡದೇ ಇರಿ ಅಂತೇಳಿ ಮೆನ್ಷನ್ ಮಾಡಲಿಲ್ಲ. ಸೊ ನೀವು ಇದನ್ನು ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನೇ ಮಾಡಿ. ಸೊ ಇದ್ರದ್ದು LCM ಎಷ್ಟಾಯಿತು ನಮಗೆ ಇಲ್ಲಿ ಆನ್ಸರ್ 36. HCF ಏನಾಗಿತ್ತು ಇಲ್ಲಿ 9. ಅರ್ಥ ಆಯ್ತಲ್ಲ. ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ, ಪ್ರೂವ್ ದ್ಯಾಟ್ √5 ಈಸ್ ಆನ್ ಇರ್ರಾಷನಲ್. ಇದು ಆ್ಯಕ್ಚುಲಿ ಈಸಿ,
ಬಟ್ ನಿಮ್ಗೆ ಅದು 3 ಮಾರ್ಕ್ಸಿಗೆ ಕ್ವಶನ್ ಬಂದಾಗ ತುಂಬ ದೊಡ್ಡದಂತ ಅನ್ನಿಸ್ಬೋದು. √5 ಈಸ್ ಆ್ಯನ್ ಇರ್ರಾಷ್ನಲ್. √5 ಕೇಳ್ಬೋದು ನಿಮಗೆ, √3 ಕೇಳ್ಬೋದು. ಓಕೆ, ಎರಡರೊಳಗೂ ಕೇಳ್ಬೋದು. 3 ಮಾರ್ಕ್ಸಿಗಾದರೆ ಪಕ್ಕ √5 ಇಲ್ಲ √3 ಕೇಳ್ತಾರೆ. 2 ಮಾರ್ಕ್ಸಿಗಾದರೆ 5 + √3 ಈಸ್ ಆ್ಯನ್ ಇರ್ರಾಷ್ನಲ್ ನಂಬರ್, 3 + √2 ಈಸ್ ಆ್ಯನ್ ಇರ್ರಾಷ್ನಲ್ ನಂಬರ್, ಆ ಥರ ಕ್ವಶನ್ ಕೇಳ್ತಾರೆ. ಫಸ್ಟಿಗೆ ಎಸಂಪ್ಷನ್ ಏನು ಅಸ್ಯೂಮ್ ಮಾಡಬೇಕು? ಲೆಟ್ ಅಸ್ ಅಸ್ಯೂಮ್ ದ್ಯಾಟ್, ಅದನ್ನೆಲ್ಲ ಬರೀಬೇಕು. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ √5 ಈಸ್ ಅ ರ್ಯಾಷನಲ್ ನಂಬರ್. ಇಷ್ಟೊತ್ತು ಎಸಂಪ್ಷನ್ ಮಾಡ್ತಾ ಇದ್ದೀರಲ್ಲ ಅದನ್ನೇ ಬರಿಬೇಕು ಅಲ್ವಾ. √5ನ ಏನಂತ ತಗೊಳ್ಬೇಕೀಗ ನಾವು? √5 = a/b ಅಲ್ವಾ. ಇಲ್ಲಿ ಏನು ಮಾಡಲಿಕ್ಕೂ ಇಲ್ಲ, b-ಯನ್ನು ಈಚೆಗೆ ಬಡೆ ತೊಗೊಂಡು ಬನ್ನಿ. √5b = a. ಸರಿಯಾ? ಅಲ್ಲಿಗಾಯ್ತು. ಇಲ್ಲಿ ರೂಟ್ ಇರ್ಲಿಕ್ಕೆ ಹೋಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ರೂಟ್ ಹೋಗ್ಬೇಕು, ಅದಕ್ಕೋಸ್ಕರ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತಾ ಇರೋದು. ಯಾಕಂದ್ರೆ √5 ಇರೋದಲ್ವಾ. ಆವಾಗ ನೋಡಿ, √5b ಅದರದ್ದು ಹೋಲ್ ಸ್ಕ್ವೇರ್, ಎದು ಹೋಲ್ ಸ್ಕ್ವೇರ್ ಅಲ್ವಾ. ಈಗ ಸ್ಕ್ವೇರ್ ಅಂದರೆ ಮೀನಿಂಗ್ ಎಂತ? √5 ಸ್ಕ್ವೇರ್ ಮಾಡಬೇಕು, b-ಯನ್ನು ಸ್ಕ್ವೇರ್ ಮಾಡಬೇಕು. √5 ಸ್ಕ್ವೇರ್ b ಸ್ಕ್ವೇರ್ = a ಸ್ಕ್ವೇರಾ. √5 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? 5b² ಏನಾಯಿತು? a ಸ್ಕ್ವೇರ್ ಅಲ್ವಾ. ಕರೆಕ್ಟಾ? ಇದರಲ್ಲಿ ಏನು ಡೌಟ್ ಇಲ್ಲಲ್ವಾ. ಈಗ 5ನ್ನು ಆಚೆ ತೊಗೊಂಡೋಗೋಣ. b² = a² × 5 ಆಚೆ ಕಡೆ ಹೋಗಿ ಏನಾಗುತ್ತೆ? /5 ಆಗುತ್ತೆ. ಇದಾಯ್ತಾ? ಇದು ಬರೆದ್ರ ಮೇಲೆ ಇದಾದಮೇಲೆ ಸ್ಟೇಟ್ಮೆಂಟ್ ಬರೆಯೋದು. ಹೆನ್ಸ್ 5 ಡಿವೈಡ್ಸ್ ಯಾವುದನ್ನು ಡಿವೈಡ್ ಮಾಡ್ತಾ ಇದೆ? a²ನ ಡಿವೈಡ್ ಮಾಡುತ್ತಂದರೆ ಅರ್ಥ ಸೊ 5 ಶೆಲ್ ಡಿವೈಡ್ ಎ ಅಲ್ವಾ. a²ನ ಡಿವೈಡ್ ಮಾಡುತ್ತಂತ ಹೇಳಿದರೆ ಎನ್ನು ಡಿವೈಡ್ ಮಾಡಲೇಬೇಕಲ್ಲ. a²ನ ಡಿವೈಡ್ ಮಾಡುತ್ತಂತ ಹೇಳಿದರೆ ಎನ್ನು ಡಿವೈಡ್ ಮಾಡಲೇಬೇಕು, ಎ. ಆಯಿತಾ? ಅದನ್ನು ನಾನು ಈ ಥರ ಬರಿಬೋದು. ಈಗ ನೆಕ್ಸ್ಟ್ a/5 ಅಂತ ತಗೊಳ್ತೇನೆ, = ಸಮ್ ಕಾನ್ಸ್ಟೆಂಟ್ ಸಿ ಅಂತ ತಗೊಳ್ಳೋಣ. ಯಾವುದಾದ್ರೂ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ a²/5 ಬಂತಾ, ಅದಕ್ಕೆ ನಾನು ಏನಂತ ಬರೆದೆ? ಹೆನ್ಸ್ 5 ಡಿವೈಡ್ಸ್ a². a²ನ ಡಿವೈಡ್ ಮಾಡುತ್ತಂತ ಹೇಳಿದರೆ ಏನು ಡಿವೈಡ್ ಮಾಡಲೇಬೇಕಲ್ಲ. ಅದಕ್ಕೆ ನಾನು ಏನಂತ a/5 = ಸಮ್ ಕಾನ್ಸ್ಟೆಂಟ್ ಸಿ ಅಂತ ತಗೊಳ್ತೇನೆ. ಅಂದರೆ ಏನೋ ಒಂದು ಆನ್ಸರ್ ಬರುತ್ತೆ ಅಂತ ಮೀನಿಂಗ್. ಈಗ ಏನು ಮಾಡ್ತೇನೆ? ಎನ್ನು ಇಲ್ಲೇ ಇಡ್ತೇನೆ, 5ನ ಆಚೆ ತೊಗೊಂಡು ಹೋಗ್ತೇನೆ. ಇದೇನಾಗುತ್ತೆ? 5c ಆಗುತ್ತೆ. ಎಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ಏನು ಸಿಗುತ್ತೆ ನೋಡಿ ನಿಮಗೆ ಆನ್ಸರ್? a² = 5c² ಅಲ್ವಾ. a² ಸ್ಕ್ವೇರ್ ಅಂದರೆ ಏನು ಹೇಳಿ? ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. 5² 25c². ಸರಿಯಲ್ಲ? ಇದೇನು ಡೌಟ್ ಇಲ್ಲಲ್ಲ. ಈಗ ನೋಡಿ, ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ ರಿಪ್ಲೇಸ್ ಮಾಡ್ತಾ ಬರಬೇಕು. ಏನನ್ನು ರಿಪ್ಲೇಸ್ ಮಾಡ್ತಾ ಬರಬೇಕೀಗ ನೀವು? ಇಲ್ಲಿ ನೋಡಿ, a² = 25c² ಬಂತಲ್ವಾ. a² ಪ್ಲೇಸಲ್ಲಿ ಈಗ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವೀಗ? 5b² ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಲ್ಲಿದೆ ನೋಡಿ, ಇದನ್ನು ಬೇಕಾದರೆ ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇಲ್ಲಿದೆ ನೋಡಿ, ಇದು ಇಕ್ವೇಷನ್ ನಂಬರ್ 1. a² ಪ್ಲೇಸಲ್ಲಿ 5b² ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. ಈಗ ಏನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ a² = 5b². a² ಪ್ಲೇಸಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ? 5b²ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. a² ಇಲ್ಲಿದೆ ನೋಡಿ, a² ಪ್ಲೇಸಲ್ಲಿ 5b². ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. 5b² = 25c². ಸೊ b² = 5ನ್ನು ಆಚೆ ತಗೊಂಡೋಗಿ 25c² / 5. b² = 5 1s 5 5s 5c². b² ಅಂದರೆ ಏನು ಬಂತು ಆನ್ಸರ್? 5c² ಬಂತು ಆನ್ಸರ್. ಏನು ಡೌಟ್ ಇಲ್ಲಲ್ಲ ಇದಿಷ್ಟರಲ್ಲಿ. ಈಗ ಏನು ಮಾಡೋಣ ಕೇಳಿದರೆ 5ನ್ನು ಈಚೆ ತೊಗೊಂಡು ಬರೋಣ. b² / 5 = c² ಅಲ್ವಾ. ಇಲ್ಲಿ ಪುನಃ ಬರಿಬೋದಲ್ಲ ನಾವೀಗ. ಹೆನ್ಸ್ 5 ಡಿವೈಡ್ಸ್ b². ಇಲ್ಲಿ ಯಾವುದನ್ನು ಡಿವೈಡ್ ಮಾಡಿತ್ತು? a²ನ. ಇಲ್ಲಿ ಯಾವುದನ್ನು ಡಿವೈಡ್ ಮಾಡ್ತಾ ಇದೆ? b²ನ. a²ನ ಡಿವೈಡ್ ಮಾಡುತ್ತಂತ ಹೇಳಿದರೆ ಏನು ಡಿವೈಡ್ ಮಾಡುತ್ತಲ್ಲ? b²ನ ಡಿವೈಡ್ ಮಾಡುತ್ತಂತ ಹೇಳಿದರೆ b-ಯನ್ನು ಡಿವೈಡ್ ಮಾಡುತ್ತೆ ಅಲ್ವಾ. ಸೊ 5 ಶೆಲ್ ಡಿವೈಡ್ b ಅಲ್ವಾ. 5 ಇಲ್ಲಿ ನೋಡಿ, 5 ಡಿವೈಡ್ಸ್ a² ಅಂದರೆ ಏನು ಡಿವೈಡ್ ಮಾಡುತ್ತೆ? 5 ಡಿವೈಡ್ಸ್ b² ಅಂದರೆ b-ಯನ್ನು ಡಿವೈಡ್ ಮಾಡಲೇಬೇಕಲ್ಲ. 5 ಶೆಲ್ ಡಿವೈಡ್ b. ಲಾಸ್ಟಿಗೆ ಬರೀಬೇಕು ನೀವು, ಏನಂತ ಬರೀಬೇಕು? ದೇರ್ಫೋರ್ ಇದನ್ನು ಬೇಕಾದರೆ 2 ಅಂತ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ. 5 ಡಿವೈಡ್ಸ್ ಏನಂತ ಬರೀಬೇಕು? 5 ಡಿವೈಡ್ಸ್ ಬೋತ್ a ಆ್ಯಂಡ್ b. ಹೆನ್ಸ್ 5a ಮತ್ತು 2 ಡಿವೈಡ್ ಆಗ್ತಾ ಇದೆಯಲ್ಲ. ಹೆನ್ಸ್ 5 ಈಸ್ ಅ
ಫ್ಯಾಕ್ಟರ್ ಆಫ್ ಪಿ ಎ ಆ್ಯಂಡ್ ಬಿ. ವೆರಿ 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 ಇಂಪಾರ್ಟೆಂಟ್. ಓಕೆ, 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದರೆ ಒಂದೇ √5 ಕೇಳ್ತಾರೆ ಸ್ಟೂಡೆಂಟ್ಸ್, ಇಲ್ಲ √3 ಕೇಳ್ತಾರೆ. ಇಲ್ಲಿ ಏನು ಮಾಡಿದ್ದು ನಾವು a² ಡಿವೈಡ್ ಮಾಡುತ್ತಂತ ಪ್ರೂವ್ ಮಾಡ್ತು, ಇಲ್ಲಿ b² ಡಿವೈಡ್ ಮಾಡುತ್ತಂತ ಪ್ರೂವ್ ಮಾಡ್ತು. a² ಮತ್ತು b² ಎರಡನ್ನೂ ಡಿವೈಡ್ ಮಾಡಿದರೆ ಇಲ್ಲಿ a ಡಿವೈಡ್ ಮಾಡುತ್ತೆ ಅಂತ ಮೀನಿಂಗು, ಇಲ್ಲಿ b ಡಿವೈಡ್ ಮಾಡುತ್ತೆ ಅಂತ ಮೀನಿಂಗ್. ಓಕೆ, ಎ ಡಿವೈಡ್ ಮಾಡುತ್ತೆ ಅಂತ ಮೀನಿಂಗ್, ಇಲ್ಲಿ ಬಿ ಡಿವೈಡ್ ಮಾಡುತ್ತೆ ಅಂತ ಮೀನಿಂಗ್. ಓಕೆ, ಆಮೇಲೆ ಇದನ್ನು ತೊಗೊಂಡಿದ್ದು ಕಾನ್ಸ್ಟೆಂಟ್ ಅಂತ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿ ಫರ್ದರ್ ಮಾಡಿ. ಓಕೆ, ಹೋಪ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಇದರಲ್ಲಿ ಇದಿಷ್ಟು ನಿಮಗೆ ಹೋಮ್ವರ್ಕ್ ಮನೆಯಲ್ಲಿ ಟ್ರೈ ಮಾಡಿ. ಯಾವುದನ್ನು ಗೊತ್ತುಂಟ, ಒಂದು √3 ಈಸ್ ಎ ಇರ್ರಾಷನಲ್ ನಂಬರ್, ಇನ್ನೊಂದು 3 + √5 ಈಸ್ ಎ ಇರ್ರಾಷನಲ್ ನಂಬರ್. ಇವೆರಡು ಇದು ನಿಮಗೆ ಹೋಮ್ವರ್ಕ್ ಟ್ರೈ ಮಾಡಿ ಮನೆಯಲ್ಲೇ, ದಯವಿಟ್ಟು ಟ್ರೈ ಮಾಡಿ. ಯಾಕಂದರೆ 100% 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಇದರಿಂದ ಇದೇ ಕೇಳ್ತಾರೆ. 1 ಮಾರ್ಕಿಗೂ ಅಷ್ಟೇ, ನಾನು ಏನು ವೀಡಿಯೋ ಮಾಡಿದ್ದೇನೆ ಅದನ್ನೇ ಕೇಳ್ತಾರೆ, 100% ಅದನ್ನೇ ಕೇಳ್ತಾರೆ. ಓಕೆ, ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ನನಗೆ. ನೋಡಿ ಸ್ಟೂಡೆಂಟ್ಸು, ಮತ್ತು ಇಲ್ಲಿ ನೋಡಿ HCF ಅಂತ ಫೈಂಡ್ ಔಟ್ ಮಾಡಿದಾಗ ಅವ್ರು ಪರ್ಟಿಕ್ಯುಲರ್ಲಿ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಯೂಸ್ ಮಾಡಿ ಅಂದರೆ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಯೂಸ್ ಮಾಡಿ. ಇಲ್ಲ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಯೂಸ್ ಮಾಡಲಿಲ್ಲ, ಫೈಂಡ್ ದ HCF ಅಂದ್ರೆ ವರ್ಡ್ ಕೊಡಲಿಲ್ಲ, ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂತ ಹೇಳಲಿಲ್ಲ, ಜಸ್ಟ್ ಫೈಂಡ್ HCF ಅಂತ ಹೇಳಿದರೆ ನೀವು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನೂ ಯೂಸ್ ಮಾಡ್ಬೋದು, ಅಥವಾ ಯೂಶಲ್ ಆಗಿ HCF ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿಲ್ಲ ಅಲ್ವಾ, ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದರೆ ಅದನ್ನೇ ಮಾಡಬೇಕು ಅಷ್ಟೇ. ಓಕೆ, ಸೊ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ರಿಯಲ್ ನಂಬರ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇಷ್ಟೇ ಓದ್ಕೊಳ್ಳಿ ಸ್ಟೂಡೆಂಟ್ಸು, ಇಷ್ಟೇ ಇದೇ ಕಾನ್ಸೆಪ್ಟ್ನಲ್ಲಿ ಬಂದೇ ಬರುತ್ತೆ 100%. ಓಕೆ, ಸೊ ಈ ವಿಡಿಯೋದಲ್ಲಿ ಬಂದಿರೋದು ಎಲ್ಲದೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ಬೋದು, ಮೆಸೇಜ್ ಮಾಡಿ. ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಎಲ್ಲ ಯೂಟ್ಯೂಬ್ ಚಾನಲನ್ನು ಬೇರೆಯವರು ಕೂಡ ಶೇರ್ ಮಾಡಿ. ಯಾಕಂತ ಕೇಳಿದರೆ ಅವರಿಗೂ ಕೂಡ ಯೂಸ್ಫುಲ್ ಆಗ್ಬೋದು 10th ಸ್ಟೂಡೆಂಟ್ಸಿಗೆ. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಮತ್ತೆ ಸಿಗೋಣ.